ಸಾಮೂಹಿಕ ನಾಯಕತ್ವ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮಲೆ ಮಹದೇಶ್ವರ ಬೆಟ್ಟ ಈಗ ಕೊಂಬುದಿಕ್ಕಿ ಗ್ರಾಮಕ್ಕೆ ಆಗಮಿಸಿ ನಮ್ಮ ರೈತರಾದಂಥ ಬೆಳ್ಳಿಯವರನ್ನ ಸಂಪರ್ಕ ಮಾಡಲಾಗಿದೆ. ನಮ್ಮ ಈ ಕೊಂಬುದಿಕ್ಕಿ ಗ್ರಾಮದಲ್ಲಿ ರೈತ ಸಾಮೂಹಿಕ ನಾಯಕತ್ವ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ನಮ್ಮ ಸದಸ್ಯರು ರೈತರು ಇಲ್ಲಿ ಸಾವಯವ ಬೆಳೆನೇ ಜಾಸ್ತಿ ಬೆಳೀತಾ ಇರೋದು. ಇವರು ಸಾವಯವ ಅಂತಂದರೆ ರಾಗಿ, ಅವರೆ ಮತ್ತು ಈ ಟೈಮಲ್ಲಿ ಕೊಂಬು ಬೆಳಿಬೋದಿತ್ತು, ಆದರೆ ಮುಂಗಾರು ಸಮಯದಲ್ಲಿ ಕೊಂಬು ಬೆಳೆಯೋಕ್ಕೆ ಮಳೆ ಆಗಿಲ್ಲ. ಮತ್ತು ಉದ್ದು ಬೆಳಿಬೋದಿತ್ತು, ಹಸಿರು ಬೆಳಿಬೋದಿತ್ತು, ಮಳೆ ಆಗದ ಕಾರಣ ಹಿಂಗಾರು ಬೆಳೆ ಬೆಳೀತಾರೆ. ಈಗ ಹಿಂಗಾರು ಬೆಳೆ ಕಳೆದ ಸಾರಿ ಬೆಳೆದಂಥ ಬೆಳೆ ರಾಗಿ ಚೆನ್ನಾಗಿ ಬೆಳೆದಿದ್ದಾರೆ. ಈಗ ರಾಗಿ ನಿಮ್ಮದು ಸಾವಯವ ಅಂತಂದರೆ ಯೂರಿಯಾ DAP ಯಾವುದೇ ಕೆಮಿಕಲ್ ಹಾಕದೆ ಇವರು ಬೆಳೆ ಬೆಳೆದಿದ್ದಾರೆ. ನೀವು ಭೂಮಿಗೆ ರಾಗಿ ಬೆಳಿತೀರಲ್ಲ, ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳಿತೀರಾ ಹೇಗೆ? ಕೊಟ್ಟಿಗೆ ಗೊಬ್ಬರ ಮಾಮೂಲಿ ದನಿನ ಗೊಬ್ಬರ, ಯೂರಿಯಾ DAP ಕೆಮಿಕಲ್ ಏನು ಇವರು ಭೂಮಿಗೆ ಟಚ್ ಇಲ್ಲದೆ ಬೆಳೀತಾರೆ. ಹಾಗೇನೆ ರಾಗಿ, ಅವರೆ, ಜೋಳ, ಅದ್ರ ಜೊತೆಗೆ ಹೈನುಗಾರಿಕೆನೂ ಮಾಡ್ಕೊಂಡಿದ್ದಾರೆ. ಹೈನುಗಾರಿಕೆ ಅಂತಂದ್ರೆ ಇವ್ರ ಹತ್ರ ನಾಟಿ ಎಮ್ಮೆಗಳಿದೆ, ಹಾಗೇನೆ ನಾಟಿ ದನಗಳಿದೆ. ಮತ್ತೆ ಅದ್ರ ಜೊತೆನಲ್ಲಿ ಇವರು ಜೇನು ಕೂಡ ಸಾಕ್ತಾರೆ. ಜೇನ್ ಪೆಟ್ಟಿಗೆ ಒಂದು 4 ಜೇನ್ ಪೆಟ್ಟಿಗೆ ಇದೆ, ಬಾಕ್ಸಲ್ಲಿ ಜೇನ್ ಇದೆ. ಹಾಗಾಗಿ ನೋಡಿ, ಈಗ ನೋಡಿ ಇವರು ನವಣೆನ ಬೆಳೆದು ಕಮ್ಮಿ ರೇಟಲ್ಲಿ ಕೊಟ್ಬಿಟ್ಟಿದ್ದಾರೆ. ಹೊಟ್ಟೆ ಉರಿತಾ ಇದೆ. ಯಾಕಂತಂದ್ರೆ ಇವು ಸಾವಯವ ನವಣೆ ಬೆಳೆದ ಮೇಲೆ ನವಣೆನ 70 ರೂಪಾಯಿ kg ಕೊಟ್ಟಿದ್ದಾರೆ. ಈಗ ನೀವು 150 ರೂಪಾಯಿ ಕೊಟ್ಟು ಕೊಂಡ್ಕೋತೀರಾ. ಹಾಗಾಗಿ ಈ ಸಾರಿ ಇರಲಿ, ಈ ರೀತಿ ನಮ್ಮ ರೈತರನ್ನ ಸಂಪರ್ಕ ಮಾಡಿ ನಮ್ಮ ರೈತರಿಗೆ ಒಂದು ಅನುಕೂಲ ಆಗೋ ನಿಟ್ಟಿನಲ್ಲಿ ಏನು ಅಂತಂದ್ರೆ, ಈಗ ರಾಗಿ ಬೆಳೀತಾರೆ, ಯಾರೋ ದಳ್ಳಾಳಿಗಳು ಬರ್ತಾರೆ, ಬರೀ ಇವ್ರನ್ನ ಯಾಮಾರಿಸಿ ಕೊಂಡ್ಕೊಂಡು ಹೋಗ್ಬಿಡ್ತಾರೆ. ಈಗ ಬರೀ 2,000 ಇದೆ, 3,000 ಇದೆ ಅಂತ. ಇಲ್ಲಿ ಹಣಕಾಸಿನ ಕೊರತೆನೂ ಇದೆ ನಮಗೆ. ಈ ಮಕ್ಕಳನ್ನ ಸಾಕಬೇಕು, ಜೊತೆಗೆ ಇಲ್ಲಿ ವ್ಯವಸ್ಥೆಗಳಿಲ್ಲ. ಹೀಗಾಗಿ ಹಣಕಾಸಿನ ಅವಶ್ಯಕತೆ ಇರೋದ್ರಿಂದ ಕಮ್ಮಿ ಬೆಲೆನಲ್ಲಿ ಕೊಟ್ಬಿಡ್ತಾರೆ. ಆ ಕಮ್ಮಿ ಬೆಲೆನಲ್ಲಿ ಕೊಡೋದು ಆಗಬಾರ್ದು. ಹಾಗಾಗಿ ಇವ್ರಿಗೆ ನೇರ ಸಂಪರ್ಕ ಮಾಡ್ಕೊಂಡು ಇವ್ರುಗಳ ಅಕೌಂಟ್ಗೆ ದುಡ್ಡು ಕಳ್ಸಿಕೊಟ್ರೆ ಇವರು ನಿಮಗೆ ನೇರ ಧಾನ್ಯಗಳನ್ನ ತಲುಪಿಸೋಕೆ ಈಗ ನಾವು ಬಂದಿದ್ದೀವಿ ಜಿ. ಈಗ ನಿಮಗೆ ರಾಗಿನ ಬೇರೆಯವ್ರು ಬಂದು 3,000-3,500 ಕೊಂಡ್ಕೊಂಡು ಹೊರಟೋಗ್ತಾರೆ. ಈಗ ನಾವು ನೇರ ಬಂದು ನಮ್ಮ ರೈತರು ನಾವು ಸದಸ್ಯತ್ವ ಪಡ್ಕೊಂಡಿದ್ದೀರಾ, ರೈತರಾಗಿದ್ದೀರಾ, ಸಾವಯವ ಬೆಳೀತಿದ್ದೀರಾ, ಮತ್ತೆ ಹೈನುಗಾರಿಕೆ ಮಾಡ್ತಾ ಇದ್ದೀರಾ, ಭೂಮಿ ತಾಯಿನ ಉಳಿಸ್ಕೊಂಡಿದ್ದೀರಾ. ಯೂರಿಯಾ, ಉಪ್ಪು, DAP ಕೆಮಿಕಲ್ ಯಾವುದೇ ಹಾಕದೆ ಭೂಮಿ ತಾಯಿನ ಉಳಿಸ್ಕೊಂಡಿದ್ದೀರಾ. ಇದಕ್ಕೆ ಬೆಲೆ ಜಾಸ್ತಿ ಇದೆ. ಹಾಗಾಗಿ ರಾಗಿ ಇರ್ಬೋದು, ಅವರೇ ಇರ್ಬೋದು, ಹುಚ್ಚೆಳ್ಳು ಇರ್ಬೋದು, ಅಥವಾ ನವಣೆ ಇರ್ಬೋದು, ಸೆಮೆ ಇರ್ಬೋದು, ಸಿರಿಧಾನ್ಯಗಳಿರ್ಬೋದು, ಜಾಸ್ತಿ ಇದೆ ಬೆಲೆ. ಹಾಗಾಗಿ ನೀವು ನೇರ ಸಂಪರ್ಕ ಮಾಡ್ಕೊಂಡ್ರೆ, ನೀವು ಅವ್ರು ಕೊಡೋದಾದ್ರೆ ಎಲ್ಲಾನು ಅವ್ರು ಕೊಡ್ತೀರಾ ಜಿ. ನಿಮ್ಮ ಅಕೌಂಟ್ಗೆ ಅವ್ರು ದುಡ್ಡು ಕಳ್ಸಿಕೊಡ್ತಾರೆ. ಕೊಟ್ಟು ನಮ್ದು ಕಂಪ್ನಿಗೆ ಮೆಂಬರ್ ಆಗಿ ನೋಡಿ, ಇಲ್ಲಿ ನಮ್ದು ಕಂಪ್ನಿದು ಫಾರ್ಮ್ ಎಲ್ಲಿದೆ, ಇದಕ್ಕೆ ಮೆಂಬರ್ ಆಗಿ ಅತಿ ಶೀಘ್ರದಲ್ಲಿ ಮೆಂಬರ್ ಆಗಿ ನಿಮಗೆ ಅಮೃತ ಭೂಮಿ ಕಡೆಯಿಂದನೇ ಫೋನ್ ಬರ್ತದೆ. ಸಂಪರ್ಕದಲ್ಲಿರಿ. ನಿಮಗೇನೇ ಬೇಕಾದ್ರೂ ನೀವು ಬೆಳೆದಂತ ಬೆಳೆಗೆ ಬೆಲೆ ಕೊಡ್ತಾರೆ. ಅವರು ತಲುಪಿಸ್ಕೊಡಿ. ಅವ್ರ ಹತ್ರ ನೇರ ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ. ನಿಮ್ಮ ನಂಬರ್ ಹೇಳಿ ಜಿ. ನಂಬರು 90 ಹೇಳಿ ಜಿ. 71 25 28 77. ನೋಡಿ, ಇವರ ಫೋನ್ ನಂಬರ್ ಹಿಂಗಿದೆ. ರೈತರು ಸಾವಯವ ಅಂತಂದ್ರೆ ಕೆಮಿಕಲ್ ಮುಕ್ತ ರಾಗಿ, ಕೆಮಿಕಲ್ ಮುಕ್ತ ಅವರೆ, ಕೆಮಿಕಲ್ ಮುಕ್ತ ಸಾಸಿವೆ ಬೇಕು ಅಂತಂದ್ರೆ ನಮ್ಮ ರೈತರು ಏನು ಬೆಲೆ ನಿಗದಿ ಮಾಡಿರ್ತಾರೆ ಆ ಬೆಲೆನ ನೀವು ಕೊಟ್ಟು ತಗೊಬೇಕಾಗುತ್ತೆ. ಯಾಕಂತಂದ್ರೆ ನೀವು ಹೇಳದಂತ ಬೆಲೆಗೆ ನಮ್ಮ ರೈತರು ಕೊಡಲ್ಲ. ಇದು ನಮ್ದು ಕಂಪ್ನಿ. ನಮ್ಮ ರೈತರು ಹೇಳದಂತ ಬೆಲೆಗೆ ನೀವು ಕೊಟ್ಟು ತಗೋಬೇಕು. ಯಾಕಂತಂದ್ರೆ ನಮ್ಮ ರೈತರ ಶ್ರಮ ಹಿಂಗಿರ್ತದೆ. ಯೂರಿಯಾ, DAP ಕೆಮಿಕಲ್ ಯಾವುದೇ ಹಾಕದೆ ಬೆಳೆದಿರುವಂತ ಆಹಾರಕ್ಕೆ, ಧಾನ್ಯಗಳಿಗೆ ಬೆಲೆ ಬೇಡಿಕೆ ಜಾಸ್ತಿ. ಮುಂದೆ ಹೋಗೋಣ. ಮುಂದೆ ಏನೇನು ಅಲ್ಲಿ ಜೇನು ಸಾಕಾಣಿಕೆ, ಹೈನುಗಾರಿಕೆ ಎಲ್ಲಾನು ನೋಡೋಣ ಬನ್ನಿ. ನಮ್ಮ ರೈತರು ಕೊಂಬುದಿಕ್ಕಿ ಗ್ರಾಮ ಬೆಳ್ಳಿ ಅಂತ. ನಿಮಗೆ ಫೋನ್ ನಂಬರ್ ಕೂಡ ಈಗ ದಾಖಲೆ ಮಾಡಲಾಗಿದೆ. ಈಗ ನೋಡಿ, ಜೇನು ಸಾಕ್ತಾ ಇದ್ದಾರೆ. ಜೇನು ಯಾವ ರೀತಿ ಬರ್ತಾ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದಾರೆ. ನೋಡಿ, ಆಗಿದೆ ನೋಡಿ. ಇವ್ರನ್ನ ಸಂಪರ್ಕಿಸಿ
ಮತ್ತೆ ಹಾಗಾಗಿ ಜೇನು ಸಾಕಾಣಿಕೆ ಹೇಗ್ ಮಾಡ್ಬೋದು, ಹೇಗ್ ಜೇನು ಸಾಕ್ತಾ ಇದ್ದಾರೆ ಅದನ್ನೆಲ್ಲ ನೀವು ನೋಡ್ಬೋದು. ಬೆಳ್ಳಿ ಅಂತ. ಹಾಗೇನೆ ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಸಾವಯವ ಪದ್ಧತಿನಲ್ಲಿ ಬೆಳೀತಿದ್ದಾರೆ ಇವರು. ತುಂಬಾ ಸಾವಯವ, ಎಲ್ಲ ಸಾವಯವ. ಇಲ್ಲಿರೋದೆಲ್ಲ ಸಾವಯವ. ಹಾಗಾಗಿ ನೋಡಿ ಇವ್ರ ಮಕ್ಕಳು. ಏನು ಹೆಸರು ಪುಟ? ಕಾವ್ಯ. ಮಗನು ಏನು? ಸ್ರವಂತ್ ಅಂತ. ನೋಡಿ ನಮ್ಮ ರೈತರ ಮಕ್ಕಳು ಎಷ್ಟು ಆಕ್ಟಿವ್ ಆಗಿದ್ದಾರೆ. ಹಾಗಾಗಿ ಅವ್ರಿಗೆ ಜೇನ್ ತಿಂತೀಯಾ? ನೋಡು ಜೇನು ಇವರೇ ಸ್ವಂತ. ಇವರಪ್ಪನೇ ಜೇನ್ ಬೆಳಿತಾನೆ, ಮಗ ಜೇನ್ ತಿಂತಾನೆ, ತುಂಬಾ ಆಕ್ಟಿವ್ ಆಗಿದ್ದಾನೆ. ಹಾಗಾಗಿ ಆ ಜೇನ್ ನೋಡ. ಬಾಯ್ ಬಾಯ್ ಬಾಯ್. ವೆರಿ ಗುಡ್. ನೋಡಿ ಎಮ್ಮೆಗಳಿರ್ತವೆ ಇವ್ರ ಹತ್ರ. ಇನ್ನೂ ಎಮ್ಮೆಗಳಿದೆ, ಜಮೀನಲ್ಲಿದೆ ನೋಡಿ. ನಾಟಿ ದೇಸಿ ಹಸು ಕರು ಹಾಕಿದೆ ನೋಡಿ. ಇದು ನಮ್ಮ ಬರಗೂರ್ ತಳಿ. ಇದನ್ನ ನಾಟಿ ಹಸು ಅಂತೀವಿ ನಾವು, ದೇಸಿ ದನ ಅಂತ. ಕರು ಹಾಕಿದೆ. ಇವಾಗ ಬೇಸಿಗೆನಲ್ಲಿ ಇದಕ್ಕೆ ಮೇವೇನ್ ಮಿಂಚಿ ಮಾಡ್ತೀರಾ? ಈಗ ಒಣ ಹುಲ್ಲು ಬರ ಬಂದಿದೆ. ಈಗ ಸರ್ಕಾರದ ಕಡೆಯಿಂದ ಕೂಡ ನಿಮ್ಗೇನಾದ್ರೂ ಮಾಡಬೇಕು. ಸರ್ಕಾರ, ಜಿಲ್ಲಾಡಳಿತ ಅಥವಾ ತಾಲೂಕು ಅಥವಾ ಗ್ರಾಮ ಪಂಚಾಯತಿ ಇಂಥ ಹಸುಗಳಿಗೆ ಮೇವು ಒದಗಿಸ್ಕೊಡ್ಬೇಕು. ಯಾಕಂತಂದ್ರೆ ಬರಗಾಲ ಇರೋದ್ರಿಂದ ಮಾಡಬೇಕು. ಹಾಗಾಗಿ ಇದಕ್ಕೆ ಸದ್ಯಕ್ಕೆ ಒಣ ಹುಲ್ಲನ್ನ ಕೊಡ್ತೀರಾ. ಹಾಗಾಗಿ ಆಯ್ತು, ಒಳ್ಳೇದಾಗ್ಲಿ. ಆಮೇಲೆ ಹಾಲು ಎಷ್ಟು ಕೊಡ್ತದೆ ಅಜ್ಜಿ ಇದು? 1 ಲೀಟರ್ ಅಷ್ಟು ಮನೆ ಬಳಕೆಗೆ. ಆಯ್ತು, ಮನೆ ಬಳಕೆಗೆ ಮಾಡಿ ಮಕ್ಕಳು ಮರಿ ಎಲ್ಲ ಸಮೃದ್ಧಿಯಾಗಿರಿ. ಸಮೃದ್ಧಿಯಾಗಿರಿ. ಜಿ ನಮ್ಮ ರೈತ ಬಂಧುಗಳೇ, ನೋಡಿ ಇಲ್ಲಿ ನಾವು ಬೆಳ್ಳಿ ಅಂತ ಕೊಮ್ದಿಕ್ಕಿ ಗ್ರಾಮದಲ್ಲಿ ಏನೋ ಸಂಪರ್ಕ ಮಾಡಿದೀವಿ. ಮರ ನೋಡಿ ಉತ್ಕೃಷ್ಟವಾಗಿ ಎಷ್ಟೊಂದು ಹಣ್ಣುಗಳು ಬಿಟ್ಟಿದೆ. 150-200 ಕಾಯಿ ಬಿಟ್ಟದೆ. 150-200 ಕಾಯಿ ಬಿಟ್ಟಿದೆ. ಜೊತೆಗೆ ಜಿ ಇಲ್ಲಿ ಆನೆ ಅವಳಿ ಜಾಸ್ತಿ. ಆನೆಗೆ ಇದು ಹನ್ಸ್ಲಣ್ಣು ಅಂತಂದ್ರೆ ಫೇವರೇಟ್ ಫುಡ್. ಇವಾಗ ಆನೆ ಬಂದ್ರೆ ಏನ್ ಮಾಡ್ತೀರಾ? ಈ ಮರಕ್ಕೆ ಉಳಿಸ್ಕೋಬೇಕು, ಹಣ್ಣು ಉಳಿಸ್ಕೊಬೇಕು, ದುಡ್ಡು ಮಾಡ್ಬೇಕು. ಸ್ವಲ್ಪ ಹಾಕಿ ನಮ್ಮ ಕೈಯಿಂದ ಬಂಡವಾಳ ಹಾಕಿ ಇನ್ನೇನ್ ಮಾಡುದು, ಸ್ವಲ್ಪ ಅಷ್ಟೇ ನಮ್ಗೆ ಆಗುದು. ನೋಡಿ ನಮ್ಮ ರೈತ ಒಂದ್ 5,000 ರೂಪಾಯಿಗಂತೂ ಒಂದ್ ಮರ ನಮ್ಗೆ 5-6 ಸಾವಿರ ಕೊಡ್ತದೆ. ಹಂಗೇನೆ ಒಂದು 10 ಮರ ಇದ್ರೆ ಇದರಲ್ಲಿ ಒಳ್ಳೆ ಲಾಭ ಇದೆಯಲ್ಲ ಜಿ ನಿಮ್ಗೆ? ಲಾಭ ಇದೆ. ನಮ್ದು ನಾಟಿ ಮರ ಶುದ್ಧ. ನೋಡಿ ನಾಟಿ ಮರ ಹಣ್ಣು ತೊಳೆ ಅಂದ್ರೆ ಸಖತ್ತಾಗಿರ್ತದೆ. ನಾಟಿ ಮರ ಬಂದಿದೆ. ಧನ್ಯವಾದಗಳೊಂದಿಗೆ ನಮ್ಮ ಕೊಮ್ದಿಕ್ಕಿ ಗ್ರಾಮಕ್ಕೆ ಬಂದ್ರೆ ಬೆಳ್ಳಿ ಅವ್ರನ್ನ ಸಂಪರ್ಕಿಸಿ. ಇಲ್ಲಿ ಮೇಲೆ ಇವ್ರ ನಂಬರ್ ಕೊಟ್ಟಿದ್ದಾರೆ, ಸಂಪರ್ಕಿಸಿ. ಒಳ್ಳೇದಾಗ್ಲಿ ರೈತರಿಗೆ. ಹಾಗೇನೆ ನಮ್ದು ಕಂಪನಿನಲ್ಲಿ ನೀವು